ಎಲ್ಲರಿಗೂ ನಮಸ್ಕಾರ. ಉಜಿರೆಯಲ್ಲಿ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಸಂಭ್ರಮ. ಉಜಿರೆಯ ಜನತೆಯರೆಲ್ಲರೂ ಕೂಡ ಇವತ್ತು ಹೊಸ ಹೊಸ ಬಟ್ಟೆಗಳನ್ನ ಹಾಕೊಂಡು ಅತ್ಯಂತ ಸಂಭ್ರಮದಿಂದ ಇಲ್ಲಿ ಸಡಗರದಲ್ಲಿ ಭಾಗಿಯಾಗಲು ಬಂದಿದ್ದಾರೆ. ಸೊ ಆ ಹೊಸ ಬಟ್ಟೆನ ತಗೊಳ್ಬೇಕು ಅಂತ ಒಂದು ಉಜಿರೆಯಲ್ಲಿ ಯಾರಾದ್ರೂ ಯೋಚನೆ ಮಾಡಿದ್ರೆ ಫಸ್ಟ್ ನಮ್ಮ ಮನಸ್ಸಿಗೆ ಬರುವಂತದ್ದೇ ನಮ್ಮ ಅಮೃತ್ ಸಿಲ್ಕ್ಸ್. ಇವತ್ತು ಅಮೃತ್ ಸಿಲ್ಕ್ಸ್ ನ ಮಾಲೀಕರಾದಂತಹ ಶ್ರೀಯುತ ಪ್ರಶಾಂತ್ ಜೈನ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಸರ್, ಇವತ್ತು ಒಂದು ಉಜಿರೆಯಲ್ಲಿ ಇಷ್ಟು ದೊಡ್ಡ ಬಟ್ಟೆ ಅಂಗಡಿಯ ಮಾಲೀಕರಾಗಿದ್ದೀರಿ. ಈ ಜನಾರ್ದನ ಸ್ವಾಮಿಯ ಕೃಪೆಯಿಂದ ನಿಮ್ಮ ಒಂದು ಉದ್ಯಮ ಹೇಗೆ ನಡೀತಾ ಇದೆ? ನಾವು ಪ್ರಪ್ರಥಮವಾಗಿ ಜನಾರ್ದನ ಸ್ವಾಮಿಗೆ ವಂದಿಸುತ್ತಾ ಇವತ್ತಿನ ಈ ಬ್ರಹ್ಮ ಕಲಶೋತ್ಸವ ಸಮಾರಂಭದಲ್ಲಿ ನಾವಿದ್ದೇವೆ. ಭಾರಿ ಸಂತೋಷ ಆಗ್ತಿದೆ. ಯಾಕೆಂದ್ರೆ ಈ ಒಂದು ಸಂತೋಷ ಸಡಗರ ಒಂದು ಐತಿಹಾಸಿಕ ಅಂತ ಹೇಳಬಹುದು. ಯಾಕೆ ಹೇಳಿದ್ರೆ ನಾವು ಒಂದು ವರ್ಷದ ಮೊದಲು ಆಲೋಚನೆ ಮಾಡಿದರೆ ಈ ರೀತಿ ನಮಗೆ ಬರುತ್ತದೆ, ದೇವಸ್ಥಾನ ಈ ಸ್ವರೂಪಕ್ಕೆ ಬರುತ್ತದೆ ಎಂದು ನಾವು ಎಣಿಸಿರಲಿಲ್ಲ. ಆದರೆ ಶ್ರೀಯುತ ವಿಜಯರಾಘವ ಪಡವೆಟ್ ಕೀರ್ತಿಶೇಷ ವಿಜಯರಾಘವ ಪಡವೆಟ್ನಾಯರ ಏನು ಒಂದು ಕನಸುಂಟು, ವಿಜಯಗೋಪುರ ಹಾಗೂ ದೇವಸ್ಥಾನದ ಬಗ್ಗೆ ಅವರಿಗಿದ್ದ ಪ್ರೀತಿ ಇವತ್ತು ಅವರ ಮಗನಾದ ಶರತ್ ಕೃಷ್ಣ ಪಡವೆಟ್ನಾಯರ ಮುಖಾಂತರ ಸಾಕಾರಗೊಂಡಿದೆ. ಅವರ ಕನಸನ್ನ ಈ ಶರತ್ ಕೃಷ್ಣ ಪಡವೆಟ್ನಾಯರು ನೆರವೇರಿಸಿಕೊಟ್ಟಿದ್ದಾರೆ. ನಾವೊಂದು ಉಜಿರೆಯಲ್ಲಿ ಉದ್ಯಮವನ್ನ ಸ್ಥಾಪಿಸುವಾಗ ನಮಗೆ ಕೀರ್ತಿಶೇಷರಾದ ವಿಜಯರಾಘವ ಪಡವೆಟ್ನಾಯರು ನಮ್ಮ 4 ಸಂಸ್ಥೆಗಳನ್ನ ಅವರ ದಿವ್ಯ ಹಸ್ತದಿಂದ ಉದ್ಘಾಟನೆ ಮಾಡಿದ್ದಾರೆ. ಅವರ ಈ ಕೈಗುಣ ಅಥವಾ ಅವರ ಮನಸ್ಸು ಹೇಗೆ ಹೇಳಿದ್ರೆ, ಅವರು ಒಬ್ಬ ಸಣ್ಣ ಮಗುವೇ ಇರಲಿ, ಶ್ರೀಮಂತನೇ ಇರಲಿ, ಬಡವನೇ, ಎಲ್ಲರಿಗೂ ಒಂದು ವಿನೀತ ಭಾವ. ಆ ವಿನೀತ ಭಾವ ಅವರು ಕೈ ಮುಗಿಯುವ ಒಂದು ಏನು ಪರಿ ಉಂಟು, ನಮಗೆ ಈಗಲೂ ಅವರ ಮನಸ್ಸಲ್ಲಿ ಸ್ಮರಣೆ ಬರುತ್ತದೆ. ಆ ವಿನೀತ ಭಾವವೇ ಈ ರೀತಿ ನಮ್ಮ ಒಂದು ಬ್ರಹ್ಮ ಕಲಶೋತ್ಸವಕ್ಕೆ ಜನ ಸೇರಿದ್ದು, ಅಥವಾ ಆ ಜನ ಸೇರುವ ರೀತಿ ಅಂದ್ರೆ ಎಲ್ಲರೂ ಒಂದು ರೀತಿಯಿಂದ ನಮ್ಮದೇ ದೇವಸ್ಥಾನ ಎಂಬ ಭಾವನೆಯಿಂದ ಸೇರುವಾಗ ನಮ್ಗೆ ವ್ಯಕ್ತ ಆಗ್ತದೆ ಅವರ ಮೇಲೆ ಎಷ್ಟು ಪ್ರೀತಿ ಅಂತ. ಸರ್, ನನಗೆ ಅನಿಸ್ತದೆ, ಆಗ್ಲೇ ಇವ್ರು ಹೇಳಿದ್ರು ನಮ್ಗೆ ಉಜಿರೆಯಲ್ಲಿ ಬಟ್ಟೆ ಅಂಗಡಿ ಅಂತ ಹೇಳುವಾಗ ನೆನಪಿಗೆ ಬರೋದೆ ಅಮೃತ್ ಸಿಲ್ಕ್ಸ್. ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಿದೀವಿ, ಚಿಕ್ಕ ಅಂಗಡಿಯಿಂದ ಆರಂಭವಾಗಿತ್ತು ಈಗ ದೊಡ್ಡ ಮಟ್ಟದ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಬಟ್ಟೆ ಕೊಡುವಂತಹ ಶಕ್ತಿ ಹೊಂದಿರುವಂತಹ ಒಂದು ವ್ಯಕ್ತಿಗಳು ಮತ್ತೆ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ಅಮೃತ್ ಸಿಲ್ಕ್ಸ್. ಅಷ್ಟು ದೊಡ್ಡ ಸಾಧನೆ ಹೇಗಾಯ್ತು ಅನ್ನುವಂಥದ್ದು ಒಂದು, ಮತ್ತೆ ಹೇಗೆ ನಿಮ್ಮ ಜರ್ನಿಯನ್ನ ಆರಂಭಿಸಿದ್ರಿ ಅಂತ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಈ ಸಂದರ್ಭದಲ್ಲಿ. ಆಕ್ಚುಲಿ ನಾವು ಇಲ್ಲಿಯ ಉಜಿರೆಯ SDM ಕಾಲೇಜಿನ ಸ್ಟೂಡೆಂಟ್. ನಾವು ಸಿದ್ಧವನದಲ್ಲಿ ಶ್ರೀ ಸಿದ್ಧವನ ಗುರುಕುಲದಲ್ಲಿ 5 ವರ್ಷ ಹಾಸ್ಟೆಲ್ ಇದ್ದುಕೊಂಡು ವಿದ್ಯಾಭ್ಯಾಸವನ್ನ ನಡೆಸಿದ್ದೇವೆ. ನಾವು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಅವರ ಇಡೀ ಕುಟುಂಬಕ್ಕೆ ಚಿರಋಣಿಗಳು. ಯಾಕಂದ್ರೆ ಈ ಹಂತಕ್ಕೆ ಬರಬೇಕಾದ್ರೆ ಅವರ ಈ ಒಂದು ಸಿದ್ಧವನ ಗುರುಕುಲ ಎಂಬುದು ಫ್ರೀ ವಿದ್ಯಾಸಂಸ್ಥೆ, ಅದು ಗುರುಕುಲ. ಅಲ್ಲಿ ಎಲ್ಲವೂ ಫ್ರೀ, ಯಾವುದಕ್ಕೂ ಚಾರ್ಜ್ ಎಂಬುದಿಲ್ಲ. ಊಟ ತಿಂಡಿ ನಾವು ಆ 1986ನೇ ಇಸವಿಯಲ್ಲಿ ಸ್ವಲ್ಪ ನಾವು ಬಡ ಕುಟುಂಬದಿಂದ ಬಂದವರೇ. ಮತ್ತೆ ದೂರದ ಕಾಲೇಜಿಗೆ ಹೋಗ್ಬೇಕಾದ್ರೆ ಅವಾಗ ಬಸ್ ಫೆಸಿಲಿಟಿ ಏನು ಇರಲಿಲ್ಲ. ಒಂದು SLC ಅಲ್ಲಿ 10th ಆದ ಕೂಡಲೇ ನಾವು ನಿಲ್ಲಿಸ್ಬೇಕಿತ್ತು. ಅಂತ ಒಂದು ಸಂದರ್ಭದಲ್ಲಿ ಉಜಿರೆಯಲ್ಲಿ ಸಿದ್ಧವನ ಉಂಟು, ಅಲ್ಲಿ ಹೋಗಿ ಸೀಟ್ ಕೇಳುವ ಅಂತ ಹೇಳುವಾಗ ಕೀರ್ತಿಶೇಷ ಪ್ರಭಾಕರ್ ಸರ್ ಅವತ್ತು ಕೇಳಿದಾಗ ನಮ್ಮ ತಂದೆಯವರು ಅವರು ಕೂಡಲೇ ಸೀಟ್ ಕೊಟ್ಟು ಸಿದ್ಧವನದಲ್ಲಿ ಸೇರಿಸಿದ್ದಾರೆ. ಆ ಋಣ ನಮ್ಮನ್ನ ಇವತ್ತು ಈ ಹಂತಕ್ಕೆ ಬರಬೇಕಾದ್ರೆ ಹಾಗೆ ನಾನು ಧರ್ಮಸ್ಥಳ ಕಾವಂದರನ್ನ ಅವರ ಕುಟುಂಬದವರನ್ನ ಸ್ಮರಣೆ ಮಾಡಲೇಬೇಕು. ಅಲ್ಲಿ ಆದ ನಂತರ ನಾವು ಒಂದು ಕೆಲಸದ ನಿಮಿತ್ತ ಒಂದು ಕಂಪನಿಗೆ ಸೇರಿದಾಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಸೇರಿದ್ದೇವೆ. ಬಟ್ಟೆ ಇದರಲ್ಲಿ ಅಂದರೆ ಬನಿಯನ್ ಬ್ರೀಫ್ಸ್ ಕಂಪನಿಯಲ್ಲಿ ಸೇರಿದಾಗ ಅಲ್ಲಿ ಮಾರ್ಕೆಟಿಂಗ್ ಸೆಕ್ಷನ್ ನಮಗೆ ನಮ್ಮ ಕೌಶಲ್ಯವನ್ನ ನೋಡಿ ಅವರು ಮಾರ್ಕೆಟಿಂಗ್ ಸೆಕ್ಷನ್ ಕೊಟ್ಟರು. ಈ ಮಾರ್ಕೆಟಿಂಗ್ ಸೆಕ್ಷನ್ ಕೊಡಬೇಕಾದ್ರೆ ನಾವು ಫಸ್ಟ್ ಹೋಗಿ ಸೇರಿದ್ದು ಪ್ಯಾಕಿಂಗ್ ಮಾಡ್ಲಿಕ್ಕೆ ಸೇರಿದ್ದೆವು. ನಾವು ಒಂದು ಮಾತನ್ನ ಪ್ರಭಾಕರ್ ಸರ್, ನಾವು ಒಂದು ಲಾಸ್ಟ್ಗೆ ಡಿಗ್ರಿ ಮುಗ್ದ ನಂತರ ನಾವು ಅವರಲ್ಲಿ ಹೋಗಿ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಲಿಕ್ಕೆ ಅಂತ ಹೋಗ್ತೇವೆ. ಆ ಟೈಮಲ್ಲಿ ಒಂದು ಮಾತನ್ನ ಹೇಳಿದ್ರು, ನೀವು ಯಾವುದೇ ಒಂದು ಕೆಲಸಕ್ಕೆ ಸೇರಿ ಆ ಕೆಲಸ ಅಂತ ಮಾತ್ರ ಮಾಡಬಾರದು, ಎಲ್ಲ ಹೊಕ್ಕಿ ಅದರ ಎಲ್ಲ ಕೆಲಸವನ್ನ ಕಲಿಬೇಕು. ಒಂದು ಹೋಟ್ಲು ಅಂತ ಅಂದ್ರೆ ಖಾಲಿ ನೀವು ಕ್ಯಾಶಿಯರ್ ಅಂತ ಕೂತ್ಕೊಳ್ಳೋದಲ್ಲ, ಎಲ್ಲ ಕೆಲಸವನ್ನ ಒಳಗೆ ಅಡಿಗೆ ಮಾಡ್ಲಿಕ್ಕಾಗ್ಲಿ, ಇವನ್ ಕ್ಲೀನಿಂಗ್ ಆಗ್ಲಿ ಎಲ್ಲ ಕಲಿಬೇಕು ಅಂತ ಒಂದು ಮಾತನ್ನ ಹೇಳಿದ್ರು. ಆ ದೃಷ್ಟಿಯನ್ನ ಇಟ್ಟುಕೊಂಡು ನಾನು ಎಲ್ಲ ಕಲಿತಾಗ ನನ್ನ ಕೆಲಸವನ್ನ ನೋಡಿ ಮಾರ್ಕೆಟಿಂಗ್ ಅಂತ ವಿಭಾಗವನ್ನ ಕೊಟ್ಟಿದ್ರು. ಅದರಲ್ಲಿ ಎಲ್ಲ ಶಾಪ್ಗಳಿಗೆ ಹೋಗಿ ಆರ್ಡರ್ ತಗೊಂಡು ಬರುವ ಕೆಲಸ. ಅದರಲ್ಲಿ ನನಗೆ ಯಾವಾಗಲೇ ಒಂದು ಬಟ್ಟೆಯ ಅಭಿರುಚಿ ಸ್ಟಾರ್ಟ್ ಆಯ್ತು. ನಾನು ಕೂಡ ಇಂಥ ಒಂದು ಸಂಸ್ಥೆಯನ್ನ ಮಾಡಬೇಕು, ಬಟ್ಟೆ ಅಂಗಡಿ ಮಾಡಬೇಕು ಎಂಬ ಕನಸನ್ನು ಕಂಡೆ. ಅದರ ನಂತರ ಈಗ ಒಂದು ಉಜಿರೆಯಲ್ಲಿ ಮೋಹನ್ ಶೆಟ್ಟಿಗಾರ್ ಅವರ ಬಿಲ್ಡಿಂಗ್ ಅಲ್ಲಿ ಒಂದು ಶಾಪ್ ಅನ್ನ ಖರೀದಿಸಿದೆ. ಆ ಟೈಮಲ್ಲಿ ಆವಾಗ ಸ್ವಲ್ಪ
ಹಣದ ಸಮಸ್ಯೆಯಿಂದಾಗಿ ನಾನು ಅದನ್ನು ಒಂದು ಕ್ರೀಮ್ ಪಾರ್ಲರ್ ಜ್ಯೂಸ್ ಶಾಪ್ ಅನ್ನಾಗಿ ಮಾಡಿಬಿಟ್ಟೆ. ಆ ಜ್ಯೂಸ್ ಶಾಪ್ ಅಲ್ಲಿ ಕೂಡ ನಾನು ಒಂದು ಒಳ್ಳೆ ಹೆಸರನ್ನು ಪಡೆದಿದ್ದೆ. ಯಾಕೆ ಹೇಳಿದ್ರೆ ತುಂಬಾ ಕಷ್ಟಪಟ್ಟು ನಾವು ಅದರಲ್ಲಿ ಒಳ್ಳೆ ಹೆಸರನ್ನು ಪಡ್ಕೊಂಡೆವು. ಒಂದು ₹3 ಶರ್ಬತ್ ಇತ್ತು ಅವಾಗ. ಆ ಶರ್ಬತ್ ಕುಡಿಯುವಂತ ಹಿಡಿದು ₹3,000 ವ್ಯಾಪಾರ ಮಾಡುವಂತಿದ್ರು ಕೂಡ ಒಂದು ಪರಿಚಯ ಎಂಬುದು ಜನಗಳ ಪರಿಚಯ ಆಯ್ತು. ಇದೇ ಬ್ರಹ್ಮಕಲಶ 2001ರಲ್ಲಿರುವ ಆ ಟೈಮಲ್ಲಿ ನಾವು 1999ಕ್ಕೆ ಸ್ಟಾರ್ಟ್ ಮಾಡಿದ್ದೆವು. ಹಾಗೆ ಫಸ್ಟ್ ಬ್ರಹ್ಮಕಲಶದಲ್ಲಿ ಕೂಡ ನಾವು ಇದ್ದೆವು. ಅದ ನಂತರ ಪಕ್ಕದ ಒಂದು ಬಟ್ಟೆ ಶಾಪ್ ಒಂದು ಖಾಲಿಯಾದಾಗ ನಾವು ಅದರಲ್ಲಿ ಬಟ್ಟೆ ಶಾಪ್ ಮಾಡಿದ್ದೆವು. ಪ್ರಯತ್ನ ಮತ್ತು ನಮ್ಮ ಆ ಪ್ರಯತ್ನಕ್ಕೆ ದೇವರ ಪ್ರತಿಫಲ ಉಂಟು. ನಮ್ಮ ಅನುಭವ ಮತ್ತು ನಮ್ಮ ಪ್ರಯತ್ನ. ನಾವು ಒಂದು ಅಂಗಡಿ ಮಾಡೋದು ಮುಖ್ಯವಲ್ಲ, ಶಾಪ್ ಅನ್ನು ಮಾಡೋದು ಮುಖ್ಯ ಅಲ್ಲ, ಫರ್ಮ್ ಅನ್ನು ಮಾಡೋದು ಮುಖ್ಯ ಅಲ್ಲ. ಅದರ ಬೆನ್ನು ಹತ್ತಿ ಅದನ್ನ ಒಂದು ಹಂತಕ್ಕೆ ತರುವುದರ ಬಗ್ಗೆ ನಾವು ಭಾರಿ ಆಲೋಚನೆ ಮಾಡಬೇಕು. ಅದರ ಬೆನ್ನು ಹಿಡಿದು ನಾವು ಕೆಲಸವನ್ನು ಮಾಡಿದ್ರೆ ಯಾರು ಕೂಡ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ನನ್ನ ಗಣನೆ. ಹಾರ್ಡ್ ವರ್ಕ್ ಮತ್ತೆ ಜನಗಳ ಪ್ರೀತಿ, ಜನಾರ್ದನ ಸ್ವಾಮಿಯ ಆಶೀರ್ವಾದ ಹಾಗೂ ಇಲ್ಲಿಯ ಮುಕ್ತೇಶ್ವರ ಎಲ್ಲರ ಸಹಕಾರದಿಂದ ಒಂದು ಸಣ್ಣ ಅಂಗಡಿಯಿಂದ ಹಿಡಿದು ಈಗ ದೊಡ್ಡ ಅಂಗಡಿ ಮಾಡುವ ಒಂದು ಯೋಗ ಸಿಕ್ಕಿತು. ಮತ್ತೆ ಈಗ ಸಂತೋಷ ಹೇಳಿದ್ರೆ ಒಂದು 40-50 ಮಂದಿಗೆ ನಾವು ಕೆಲಸವನ್ನು ಕೊಡ್ತಿದ್ದೇವೆ. ಆತ್ಮ ತೃಪ್ತಿ ಇದೆ. ಆ ನಿಷ್ಠೆಯಿಂದ ನಾವು ಮಾಡಿದಾಗ ಈ ಜನಾರ್ದನ ಸ್ವಾಮಿಯ ಸೇವೆಯನ್ನು ಮಾಡುವ ಒಂದು ಅವಕಾಶ ಶ್ರೀಯುತ ಶರತ್ ಕೃಷ್ಣ ಪಡವೆಟ್ನವರು ಒದಗಿಸಿಕೊಟ್ರು. ಅವರೊಂದಿಗೆ ನಾವು ಅವಿನಾಭಾವ ಸಂಬಂಧನೂ ಇಟ್ಟುಕೊಂಡಿದ್ರಿಂದ ಅವರೊಂದು ಈ ಸಮಯದಲ್ಲಿ ಅವರ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾವು. ಯಾಕೆಂದ್ರೆ ಈ ಬ್ರಹ್ಮಕಲಶ ಆಗ್ಬೇಕಾದ್ರೆ ವಿಜಯ ಗೋಪುರದ ಕನಸನ್ನು ಕಂಡ ಅವರು ಒಂದು ಮನೆ ಭೇಟಿ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ರು. ಆ ಮನೆ ಭೇಟಿಗೆ ಅದೊಂದು ಐತಿಹಾಸಿಕ ಹೆಜ್ಜೆ ಅಂತಲೇ ನಾವು ಅನುಕರಣೀಯ ಹೆಜ್ಜೆ ಅಂತಲೇ ಹೇಳ್ಬೋದು. ಎಲ್ಲ ಬಡವ ಇರಲಿ ಶ್ರೀಮಂತ ಇರಲಿ ಅಥವಾ ಆ ಜಾತಿ ಈ ಜಾತಿ ಯಾವುದನ್ನು ನೋಡದೆ ಎಲ್ಲಾ ಜಾತಿಯವರ ಹತ್ರ ಕೈ ಮುಗಿದವರ ಸಹಕಾರವನ್ನು ಕೇಳಿದ ಪರಿ ನಮಗಂತೂ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಲ್ಲ ಮನೆಗಳಿಗೆ ಹೋದಾಗ ಅವರು ಕೊಟ್ಟ ಅಂದ್ರೆ ಜನಗಳು ಕೊಟ್ಟ ಪ್ರೀತಿ ಗೌರವ ಅದು ಕೂಡ ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಹೋದ ಕೂಡಲೇ ಎಲ್ರು ಕಾಲಿಗೆ ನೀರು ಹಾಕಿ ಒಳಗೆ ಕರೆದಿದ್ದಾರೆ. ಕೆಲವು ಮನೆಗಳ ಕಾಲಿಗೆ ನೀರು ಹಾಕಿ ಶಾಲ್ ಹೊಟ್ಟು ಹಾರವನ್ನು ಹಾಕಿ ಫ್ರೂಟ್ಸ್ಗಳನ್ನು ಕೊಟ್ಟು, ಖಾಲಿ ದುಡ್ಡಿನ ವಿಷಯ ಅಲ್ಲ, ಹಣದ ಸಹಕಾರ ಅಲ್ಲ, ಅವರು ತೋರಿಸಿದ ಪ್ರೀತಿ ನಮಗೆ ಅದು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಆ ಹಣ ಮತ್ತೆ ಬರ್ತಾ ಇತ್ತು, ಈಗಲೂ ಬರ್ತಾ ಉಂಟು. ಆದ್ರೆ ಆ ಪ್ರೀತಿ ಕೊಟ್ಟ ಜನಗಳು ಗೌರವ ನಮಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಖಾಲಿ ಅವರಿಗೆ ಮಾತ್ರ ಅಲ್ಲ, ನಾವು ಹೋದ್ರೆ ನಮ್ಗೂ ಕೂಡ ಬೊಂಡ ಅಥವಾ ಬೇರೆ ಏನು ಫ್ರೂಟ್ಸ್ ಏನು ಕೆಲವರು ಮನೆಯಲ್ಲಿ ನಮ್ಗೆ ಹಲಸಿನ ಹಣ್ಣು ಕೊಡುದು ಅಂದ್ರೆ ಅವ್ರ ಪಾಪ ಅವ್ರು ಕೊಡ್ಲಿಕ್ಕೆ ಏನೋ ರೆಡಿ ಇರುವುದಿಲ್ಲ. ಹಲಸಿನ ಹಣ್ಣು ಮರದಿಂದ ಕೊಯ್ದು ಕೊಡುದು, ಮಾವಿನ ಹಣ್ಣು ಕೊಯ್ದು ಕೊಡುದು, ಪೇರಳೆಕಾಯಿ ಕೊಡುದು, ಅವರಲ್ಲಿ ಏನು ಉಂಟು ಅವರನ್ನು ಅದರಲ್ಲಿ ಖುಷಿಯಿಂದ ಕೊಂಡೋಗಿ ಇಂದ ಕೊಡದೆ ಕಾರಿಗೆಲ್ಲ ಇಡ್ತಿದ್ರು. ಆದ್ರಿಂದ ಈ ಒಂದು ಐತಿಹಾಸಿಕ ದಿನವನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಷಯ ಹೇಳಿಕ್ಕೆ ಅಂದ್ರೆ, ನಾವು ಒಂದು ಮನೆಗೆ ಹೋಗಿದ್ದೆವು. ಒಂದು ಮನೆಗೆ ಹೋಗುವಾಗ ಅಜ್ಜಿ ಸಡನ್ ನಾವು ಹೋದಾಗ ಅವರಿಗೆ ಅಜ್ಜಿಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಐ ಥಿಂಕ್ ಅವರೊಂದು 80 ವರ್ಷ ಮೇಲ್ಪಟ್ಟ ಅಜ್ಜಿ ಇರ್ಬೋದು. ದನಿಗಳನ್ನು ನೋಡಿ ಪರ್ವಟನೆ ನೋಡಿ ಏನು ಮಾಡ್ಬೇಕು ಅಂತ ಅವರಿಗೆ ತೋಚಲಿಲ್ಲ. ಒಮ್ಮೆಲೆ ಮನೆಗೆ ಕೆಲವು ಸಲ ಬಂದ್ರೆ ಅವರು ಹೋಗಿ ಒಳಗೆ ಹೋಗಿ ಈ ಕಾಗದ ಕೊಟ್ಟ ಕೂಡಲೇ ಅವರು ಹೋಗಿ ಅವರ ಕರಡಿಗೆಯಲ್ಲಿ ಅಂದ್ರೆ ಹಳ್ಳಿ ಮನೆ ಸ್ವಲ್ಪ ಬರೀ ಹಳ್ಳಿ ಇದ್ರಾಗಿದ್ರು ಪಾಪ. ಕರಡಿಗೆಯಲ್ಲಿ ₹200 ಚಿಲ್ಲರೆ ಏನೋ ಇತ್ತು. ಅದನ್ನು ಹೀಗೆ ಹಾಕಿದ್ರು, 203 ರೂಪಾಯಿ ಏನೋ ಇತ್ತು. ಆ 200 ರೂಪಾಯಿಯನ್ನು ಕೊಟ್ಟು ಒಂದು ರಸೀದ್ ತಗೊಂಡಿದ್ದಾರೆ. ಅಂದ್ರೆ ಆ 200 ರೂಪಾಯಿ ಇವತ್ತು ನನ್ನ ಲೆಕ್ಕದಲ್ಲಿ ಒಂದು 2 ಕೋಟಿಗೆ ವ್ಯಾಲ್ಯೂ. ಯಾಕಂದ್ರೆ ದುಡ್ಡಿದ್ದವ ಕೊಡ್ಬೋದು. ಅವ್ರ ಹತ್ರ 203 ರೂಪಾಯಿಯನ್ನು 200 ರೂಪಾಯಿ ಕೊಟ್ಟಿದ್ದಾರೆ. ಆ ಕೊಡುವ ರೀತಿ, ಅವರ ಮನಸ್ಸಿನಲ್ಲಿದ್ದ ಒಂದು ಏನು ಶಬರಿಯ ಮನೆಗೆ ರಾಮ ಬಂದ ಹಾಗೆ ಆಯ್ತು ಅವರ ಭಾವನೆ. ಅದೊಂದು ಬಾರಿ ನನಗೆ ಮನಸ್ಸಿಗೆ ಕಲ್ಪನೆಯಲ್ಲಿ ಬಂದಿದೆ. ಅದು ನಾನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಗೆ ನನಗೆ ರೋಮಾಂಚ ಇಲ್ಲ, ಕಣ್ಣಲ್ಲಿ ಅಷ್ಟು ಅನುಭವ ಬರ್ತಿದೆ. ಒಂದು ಒಳಗೆ ಹೋದ ಕೂಡಲೇ ಸಡನ್ ಅವ್ರಿಗೆ ಏನು ಹತ್ತಿರ ಬಂದಾಗಿದೆ. ನಾವೆಲ್ಲ ಹೋಗಿ ಆಗಿದೆ ಅವರ ಹತ್ತಿರ, ಮನೆ ಹತ್ತಿರ ಅಂಗಳಕ್ಕೆ. ಅವ್ರು ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ಪಾಪ. ಹೋದ್ರು ಒಳಗಿಂದ ಕರಡಿಗೆ ಹುಡುಕಿದ್ರು, ಅದರಿಂದ ಹೀಗೆ ಹಾಕಿದ್ರು. 203 ರೂಪಾಯಿನ ಇತ್ತು. ನಾನು ನೋಡ್ತಾ ಇದ್ದೆ, 10 ರೂಪಾಯಿ 20 ರೂಪಾಯಿ ಲೆಕ್ಕ ಮಾಡಿ 200 ರೂಪಾಯಿಯನ್ನ ಕೊಟ್ಟು ಇವರ ಕೈಗೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಇವತ್ತು ಶ್ರೀಯುತ ಶರತ್ ಕೃಷ್ಣ ಪಡವೆಟ್ನಾಯರವರು ಮಾಡಿದ ಅಂತ ಒಂದು ಪ್ರೀತಿಯಿಂದ ಎಲ್ಲರನ್ನು ಹೋಗಿ ಆಹ್ವಾನಿಸಿದಂತ ಪ್ರತಿಫಲ ಇವತ್ತು ಕಾಣ್ತಾ ಇದೆ. ಬ್ರಹ್ಮಕಲಶೋತ್ಸವ ನಾಳೆಯಿಂದ ಪ್ರಾರಂಭವಾಗುವಂತದ್ದು, ಆದ್ರೆ ಇವತ್ತೇ ಸುಮಾರು 2-3 ಸಾವಿರ ಜನ ಸೇರಿ ಅದೆಷ್ಟೋ ಹೊರ ಕಾಣಿಕೆಗಳು ಅದನ್ನೆಲ್ಲ ನೋಡುವಾಗ ಖಂಡಿತವಾಗ್ಲೂ ಕಣ್ಣು ತುಂಬಿ ಬರ್ತಾ ಇದೆ. ಒಂದು ಕಡೆ ಸರ್, ನಿಮ್ಮ ಒಂದು ಜರ್ನಿ ಹೀಗೆ ನೀವು ಇಲ್ಲೇ ಒಂದು ಸ್ಟೂಡೆಂಟ್ ಆಗಿ ಪ್ರಾರಂಭ ಆಗಿ ಇವತ್ತು ಇಡೀ ಉಜಿರೆಯಲ್ಲಿ ಒಂದು ದೊಡ್ಡ ಉದ್ಯಮಿ ಆಗಿದ್ದೀರಿ. ಅದು ನಿಮ್ಮ ಒಂದು ಪಯಣ ಆದ್ರೆ
ಇನ್ನೊಂದು ಕಡೆ ಉಜಿರೆಯದು ಕೂಡ ಪಯಣ ಅದೇ ರೀತಿ ಬೆಳೆದಿದೆ ಅಂತ ಹೇಳ್ಬೋದು. ಹೌದು. ನೀವು ಬಂದಾಗ ಜನಾರ್ದನ ಸ್ವಾಮಿ ದೇವಸ್ಥಾನ ಹೇಗಿತ್ತು ಅಥವಾ ಈ ಒಂದು ಉಜಿರೆ ಪೇಟೆ ಹೇಗಿತ್ತು, ಇವತ್ತು ಅದೆಷ್ಟೋ ಬದಲಾವಣೆಗಳಾಗ್ತದೆ, ಅದನ್ನ ನೋಡಿ ನಿಮ್ಗೆ ಏನ್ ಅನ್ಸ್ತದೆ? ನಾವು ಇಲ್ಲಿ ಬರುವಾಗ ಉಜಿರೆ ದೇವಸ್ಥಾನ ಒಂದು ಮಣ್ಣಿನ ಗೋಡೆ, ಕಲ್ಲು ಗೋಡೆ ಎಲ್ಲ ಇತ್ತು. ಅದು ಜನ ಕೂಡ ಬರ್ತಾ ಇರ್ಲಿಲ್ಲ ಅಷ್ಟು. ಏನು ವಿಜಯರಾಘ ಪಟೇಲ್ನವರು ಅದನ್ನು ಶಿಲಾಮಯ ಮಾಡಿಬಿಟ್ರು. ಆವಾಗಲೇ ಸ್ವಲ್ಪ ಅಲ್ಲಿ ಅಭಿವೃದ್ಧಿಯ ಜ್ವಾಲೆ ಹತ್ತಿಕೊಂಡಿತ್ತು. 2000 ಬ್ರಹ್ಮಕಲಶ 13 ಆಗುವಾಗ ಅದು ಮತ್ತೆ ಉಜ್ವಲವಾಯಿತು. ಅಂತೂ ಈ ವರ್ಷ ಅಂತೂ ಉಜಿರೆ ದೇವಸ್ಥಾನ ಹೇಗೆ ಬೆಳೆದಿದೆ ಹಾಗೆ ಉಜಿರೆ ಪೇಟೆ ಬೆಳೆದಿದೆ ಕೂಡ. ಹಾಗೆ ಕೂಡ ಯಾವುದೇ ಒಂದು ದೇವಸ್ಥಾನ ಅಭಿವೃದ್ಧಿ ಆದಾಗ ಪೇಟೆ ಅಭಿವೃದ್ಧಿ ಆಗ್ತದೆ ಎಂಬುದಕ್ಕೆ ಉಜಿರೆಯೇ ಒಂದು ಸ್ಪಷ್ಟ ಉದಾಹರಣೆ. ಯಾಕೆ ಹೇಳಿದ್ರೆ ಇಲ್ಲಿ ಇದಾಗ್ಲಿ, ಅಲ್ಲಿ ಮಾರಿಗುಡಿ ದೇವಸ್ಥಾನ ಆಗ್ಲಿ, ಒಂದು ಹಂತ ಹಂತವಾಗಿ ಬೆಳೀತಾ ಹೋಯ್ತು. ಉಜಿರೆ ಪೇಟೆ ಹೇಗೆ ಬೆಳೀತಾ ಹಾಗೆ ದೇವಸ್ಥಾನ ಕೂಡ ಅಷ್ಟೇ ಬೆಳೆದಿದೆ. ಉಜಿರೆ ಪೇಟೆ ಬೆಳೆದ ಒಂದು ದೇವಸ್ಥಾನ ಅಭಿವೃದ್ಧಿ ಆದ ಕೂಡಲೇ ಪೇಟೆ ಕೂಡ ಅಷ್ಟೇ ಬೆಳಿಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಕಣ್ಣಾರೆ ಕಂಡದ್ದು. ಈಗ ಬಂದು ಉಜಿರೆ ನೋಡಿದ್ರೆ ಮಾರ್ಗಗಳು, ರಸ್ತೆಗಳು ಎಲ್ಲ ಅಗಲವಾಗಿ ಲೈಟಿಂಗ್ಗಳು ಅಬ್ಬರಿಸಿ ಉಜಿರೆಯ ಚಿತ್ರಣವೇ ಬದಲಾಗಿದೆ. ಹೇಗೆ ದೇವಸ್ಥಾನದ ಚಿತ್ರಣ ಹೇಗೆ ಬದಲಾಗುತ್ತಾ ಅದೇ ರೀತಿ ಪೇಟೆಯ ಬದಲಾವಣೆಗಳು ತುಂಬಾ ಆಗಿದೆ. ಭಾರಿ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಂಥ ಒಂದು ದೊಡ್ಡ ಗೋಪುರ ಹಾಗೂ ಒಂದು ನೋಡ್ಲಿಕ್ಕೆ ಒಳಗಿನ ಅಂಗಣಗಳನ್ನೆಲ್ಲ ಚಂದ ಮಾಡಿದ ರೀತಿ ಇದು ಅತ್ಯದ್ಭುತ, ಐತಿಹಾಸಿಕ ಅಂತ ನನ್ನ ಭಾವನೆ. ಬಹುಶಃ ನಮ್ಮ ಇಡೀ ತಾಲೂಕಲ್ಲೇ ಇಂತ ಒಂದು ಗೋಪುರ, ಅದು ಇಷ್ಟು ಕಡಿಮೆ ಸಮಯದಲ್ಲಿ ನಿರ್ಮಿಸಿರುವಂತದ್ದು ಇತಿಹಾಸದಲ್ಲೇ ಇಲ್ಲೇ. ಇತಿಹಾಸ ಹಾಗಾಗಿ ಇದ್ರ ಬಗ್ಗೆ ಏನಾದ್ರೆ ಇಷ್ಟು ಕಡಿಮೆ ಸಮಯದಲ್ಲಿ ಇದು ಹೇಗೆ ಸಾಧ್ಯ ಆಯ್ತು? ಅದು ಜನಾರ್ದನ ಸ್ವಾಮಿಯ ಕೃಪೆ ಅಂತ ಹೇಳ್ಬೋದು. ಯಾಕೆ ಹೇಳಿದ್ರೆ ಈ ಸಮಯದಲ್ಲಿ ನಾನು ಒಂದು ನೆನಪು ಮಾಡಲೇಬೇಕು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ನಾವೊಂದು ಟೀಮ್ ಹೋಗಿ ಭೇಟಿ ಮಾಡಿದಾಗ ಅವರು ನಮಗೊಂದು ಆಶೀರ್ವಾದವನ್ನು ಕೊಟ್ಟು, ಹಾಗೆ ಹರ್ಷೇಂದ್ರ ಕುಮಾರ್ ಅವರು ಒಂದು ಮಾರ್ಗದರ್ಶನವನ್ನ ನೀಡಿ, ನೀವು ಏನಿಲ್ಲ ಇಂಥ ದಿವಸ ಮಾಡಲೇಬೇಕು, ನೀವು ಲೇಟ್ ಮಾಡಬಾರ್ದು ಎಂಬ ಒಂದು ಆದೇಶವನ್ನು ಕೊಟ್ಟ ಹಾಗೆ ಹೇಳಿದ ದಿವಸ ಶುರು ಮಾಡಿದ ನಂತರ ಅದು ನಿಲ್ಲೇ ಇಲ್ಲ. ಏನವರೊಂದು ಅದೇ ಮಾರ್ಗದರ್ಶನ ಕೊಟ್ಟಿದ್ದಾರ, ಆ ಮಾರ್ಗದರ್ಶನದ ಮುಖಾಂತರ ಅದೇ ರೀತಿ ಒಂದು ಫಾಸ್ಟ್ ಅಲ್ಲಿ ಹೋಯ್ತು. ಏನು ದೇವರ ಅನುಗ್ರಹದಿಂದ ಯಾವುದೇ ಅಡೆತಡೆಗಳು ಬರದೆ ವಿಜಯರ ಗೋಪುರ ನಿರ್ಮಾಣದ್ದು ನಿಜವಾಗಿಯೂ ಭವ್ಯ ಕೆಲಸ. ಅದು ದೇವರ ಕಲ್ಪನೆ. ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ಇಂಥ ದೇವರ ಒಂದು ಮನಸ್ಸ ಇಂಥ ವ್ಯಕ್ತಿಯನ್ನು ಕರೀತಾರೆ, ನೀವು ಮಾಡಬೇಕು ಈ ಕೆಲಸವನ್ನ ಇಂಥವ್ರ ಹತ್ರವೇ ಮಾಡಿಸ್ಬೇಕು ಎಂಬ ಕಲ್ಪನೆ ಒಂದು ಮನಸ್ಸಿಗೆ ಕೊಡ್ತಾರೆ. ಒಂದು ಸ್ವಾಮೀಜಿಯವರು ಒಂದು ಆಶೀರ್ವಚನ ಹೇಳ್ತಾ ಇದ್ರು, ದೇವರು ಯಾವ್ದನ್ನ ಯಾರ ಹತ್ರದ್ದು ಇದನ್ನು ತಗೊಳ್ಬೇಕಾದಂತ ತಿಳ್ಕೊಂಡ್ರೆ, ಯಾವ ಸೇವನ್ನ ಯಾರ ಹತ್ರ ಮಾಡಿಸ್ಬೇಕು ಅವ್ರ ಹತ್ರ ಮಾಡಿಸ್ತಾರೆ. ಅದಕ್ಕೆ ಯಾರು ಅದರಲ್ಲಿ ಪ್ರೆಷರ್ ಹಾಕ್ಬೇಕಂತಿಲ್ಲ. ಅದೇ ರೀತಿ ಈ ದೇವಸ್ಥಾನದಲ್ಲಿ ಈಗ ನಾವು ನೋಡ್ತೇವೆ ಬೇರೆ ಬೇರೆ ವ್ಯಕ್ತಿಗಳು ದೊಡ್ಡ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ. ಉದಾಹರಣೆಗೆ ಲಕ್ಷ್ಮೀ ಮೋಹನ್ರು ನೋಡಿ, ಆ ಒಂದು ಅನ್ನಛತ್ರದ ಒಂದು ನಿರ್ಮಾಣ ಮಾಡಿದ್ದಾರೆ. ಅಥವಾ ಈ ಗೋಪುರ ನಿರ್ಮಾಣ ಆಗ್ಲಿ, ಯಾವುದೇ ಆಗ್ಲಿ, ಅದು ದೇವರ ಕಲ್ಪನೆ. ಇಂಥ ವ್ಯಕ್ತಿ ಹತ್ರ ನೀನು ಮಾಡಿಸುವಂತ ಅವರು ಆರ್ಡರ್ ಕೊಟ್ಟಾಗೆ ಅದನ್ನ ಮಾಡಿಸ್ತಾರೆ. ಅದು ದೇವರ ಒಂದು ಅನುಗ್ರಹ ಅಂತಲೇ ಹೇಳ್ಬೇಕು. ಎಲ್ಲ ಕೆಲಸದಲ್ಲಿ ಎಲ್ಲರ ಶ್ರಮವಿದೆ, ನಾವು ಅವರಿವರು ಅಂತಲ್ಲ, ಎಲ್ಲರ ಶ್ರಮದಿಂದಾಗಿ ಈ ಊರಿನ ಜನತೆಯ ಸಹಕಾರದಿಂದಾಗಿ ಈ ರೀತಿ ಬೆಳೆದು ನಿಂತು ಅಂತ ಹೇಳ್ಬೋದು. ಕೊನೆಯ ಪ್ರಶ್ನೆ ನಿಮ್ಮ ಹತ್ರ. ದೇವರ ಶಕ್ತಿ ಇರೋದ್ರಿಂದಲೇ ಇಷ್ಟು ಪೇಟೆಯು ಬೆಳೆದಿದೆ, ದೇವಸ್ಥಾನವೂ ಬೆಳೆದಿದೆ. ನಿಮ್ಗೆ ಏನಾದ್ರೂ ಅನ್ಸಿರೋದು ದೇವರ ಕಾರ್ಣಿಕ ಖಂಡಿತವಾಗ್ಲಿ ಇಲ್ಲಿ ಇದೆ, ಸಾನ್ನಿಧ್ಯ ಇದೆ ಅಂತ ನಿಮ್ಮ ಏನಾದ್ರೂ ಜೀವನದಲ್ಲಿ ನಡೆದಂತ ಪವಾಡ ಏನಾದ್ರೂ ಗೊತ್ತಿದೆಯಾ? ಖಂಡಿತ ಇದೆ. ಯಾಕೆ ಹೇಳಿದ್ರೆ ನಾನು ದೇವಸ್ಥಾನದ ಪ್ರಾರಂಭದಲ್ಲಿ ಅಷ್ಟು ಬರ್ತಾ ಇರಲಿಲ್ಲ. ಯಾವಾಗಲೂ ಕಾರ್ಯಕ್ರಮ ಇದ್ರೆ ಮಾತ್ರ ಬರ್ತಿದ್ದೆವು. ಈಗ ನಾನು ಕಳೆದ ಸಾಧಾರಣ ಒಂದು 5 ವರ್ಷದಲ್ಲಿ ವಾರಕ್ಕೆ ಸೋಮವಾರದನ್ನ ಪ್ರತಿ ತಪ್ಪದೆ ಬರುತ್ತೇನೆ. ಒಂದು ವೇಳೆ ಊರಲ್ಲಿ ಇದ್ರೆ, ಫಾರ್ ಎಕ್ಸಾಂಪಲ್ ಪರ್ಚೇಸ್ ಹೋಗ್ತೇವೆ, ನಾವು ಇರಲ್ಲ, ಆ ಟೈಮಲ್ಲಿ ನಾವು ಬರ್ಲಿಕ್ಕಾದ್ರೆ ಮರುದಿವಸ ಬರ್ತೇವೆ ಅಥವಾ ನೆಕ್ಸ್ಟ್ ದಿವಸ ಬರ್ತಾ ಇರ್ತೇವೆ. ಆ ಬದಲಾವಣೆ ನಮಗೆ ಕಂಡಿದೆ. ನಮ್ಮ ಆರೋಗ್ಯದಲ್ಲಿ ಬದಲಾವಣೆಯನ್ನು ಕಂಡಿದ್ದೇನೆ, ನನ್ನ ವ್ಯವಹಾರದಲ್ಲಿ ಬದಲಾವಣೆಯನ್ನು ಕಂಡಿದ್ದೇನೆ. ಏನೋ ಒಂದು ನೆನೆಸಿದಾಗ ಅಲ್ಲಿ ಹೋಗುವ ಆ ದಿವಸದಲ್ಲಿ ಅದು ಬದಲಾವಣೆಯನ್ನು ಕಾಣ್ತೇವೆ ನಾವು. ಅದು ನಮ್ಗೆ ಡೈರೆಕ್ಟ್ ಗೊತ್ತಾಗದೇ ಇರ್ಬೋದು. ಆ ಬದಲಾವಣೆ ನಮ್ಮ ಒಂದು ಬೇಡಿಕೆ ಇರಲಿ, ನಮ್ಮ ಪ್ರಾರ್ಥನೆ ಇರಲಿ, ಆ ಜನಾರ್ದನ ಸ್ವಾಮಿ ನಡೆಸಿಕೊಟ್ಟಿದ್ದಾರೆ, ಈಶ್ವರ ದೇವರು ನಡೆಸಿಕೊಟ್ಟಿದ್ದಾರೆ. ಅದು ತುಂಬಾ ನಾವು ಅನುಭವಿಸಿದ್ದೇವೆ. ಆ ವಿಷಯವನ್ನ ನಾವು ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಸಣ್ಣ ಸಣ್ಣ ವಿಷಯ ನಮ್ಗೆ ಕಿರಿಕಿರಿ ಆದಾಗ ಪ್ರಾರ್ಥನೆ ಮಾಡಿಕೊಂಡದ್ದಾಗ ಅದು ಸಾಲ್ವಾದ್ದು ನಮ್ಗೆ ತುಂಬಾ ಗಣನೆಗೆ ಬಂದಿದೆ. ಆದ್ರಿಂದ ಅದರ ಬಗ್ಗೆ 2 ಮಾತಿಲ್ಲ. ಜನಾರ್ದನ ಸ್ವಾಮಿ ಇಲ್ಲಿ ಏನು ನಾವು ಅಭಿವೃದ್ಧಿ ಹೊಂದಿದ್ದೇನೆ, ಅದು ನಮ್ಮ ಪ್ರಯತ್ನ ಮಾತ್ರ, ಫಲ ಕೊಡುದು ದೇವರು. ನಮ್ಮ ಪ್ರಾರ್ಥನೆ ಮಾತ್ರ, ಆದ್ರೆ ಫಲ ಕೊಡುದು ದೇವರು. ಆದ್ರಿಂದ ನಾವು ಇಷ್ಟು ಒಂದು ಅಭಿವೃದ್ಧಿ ಹೊಂದಿದ್ದೇವೆ ಅಂತಂದ್ರೆ ಅವರ ಒಂದು ಆಶೀರ್ವಾದ, ಅವರ ಇದಕ್ಕೆ
ಸೊ ನಿಮ್ಮ ಒಂದು ಈ ಒಂದು ಏನ್ ಕತೆ ಇದೆ ನಿಮ್ಮ ಪಯಣ ಸಾಕಷ್ಟು ಜನರಿಗೆ ಇವತ್ತು ಸ್ಫೂರ್ತಿ, ವಿದ್ಯಾರ್ಥಿಯಾಗಿ ಬಂದು ಇಲ್ಲಿ ಇಷ್ಟೊಂದು ಅಭಿವೃದ್ಧಿಯನ್ನ ಪಡೆದು ಇವತ್ತು ಇಲ್ಲಿ ಉದ್ಯಮಿ ಆಗಿದ್ದೀರಾ. ಹಾ. ಹಾಗೆ ನಿಮ್ಮ ಈ ಒಂದು ಉದ್ಯಮಿ ಜೀವನ ಆಗಿರ್ಬೋದು, ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು, ಇದೇ ರೀತಿ ಉತ್ತರೋತ್ತರ ಅಭಿವೃದ್ಧಿಯನ್ನ ಜನಾರ್ದನ ಸ್ವಾಮಿ ನಿಮಗೆ ಕರುಣಿಸಲಿ ಅಂತ ನಾವೆಲ್ಲ ಆಶೆ. ಸರ್, ದನಿಗಳೇ ಬಂದು ಪ್ರತಿಯೊಂದು ಮನೆಯಲ್ಲೂ ಒಂದು ಮದ್ವೆ ಮನೆಗೆ ಕರೆಯುವ ರೀತಿ ಇಡೀ ಊರನ್ನೇ ಒಂದು ಬ್ರಹ್ಮಕಲಶಕ್ಕೆ ಕರೆಯುವುದು ಅಂತ ಹೇಳಿದ್ರೆ ಅದೊಂದು ಇತಿಹಾಸವೇ ಸರಿ. ಸರಿ. ಸೊ ಹಾಗಾಗಿ ನೀವು ಪ್ರತಿಯೊಂದು ಮನೆಗೆ ಹೋದಾಗ್ಲೂ ನಿಮ್ಗೆ ಯಾವ ರೀತಿ ಒಂದು ಉಪಚಾರ ಇತ್ತು, ನಿಮ್ಗೆ ಯಾವ ರೀತಿ ಒಂದು ಫೀಲ್ ಆಯ್ತು ಸರ್ ಅಲ್ಲಿ ಹೋಗಿ ಬರುವಾಗ? ನಾನು ಹೇಳಿದ್ದೆ, ಹಾ. ಅವರು ಹೋಗುವಾಗ ಜನಗಳಿಗೂ ತೋರಿಸುವ ಪ್ರೀತಿ ಅದೊಂದು ಅತ್ಯದ್ಭುತ. ಖಾಲಿ ಅವರೊಟ್ಟಿಗೆಲ್ಲ ನಮಗೆ ಕೂಡ ಅಷ್ಟೇ ಪ್ರೀತಿಯನ್ನು ತೋರಿಸ್ತಿದ್ರು. ನಮಗೆಲ್ಲಾದ್ರೆ ಬೆಳಿಗ್ಗೆ 7 ಗಂಟೆ, ನಾವು ಕರೆಕ್ಟ್ 6 ಗಂಟೆಗೆ 7 ಗಂಟೆಗೆ ಇಲ್ಲಿ ಇದೇ ದೇವಸ್ಥಾನದ ಎದುರು ಒಂದು ಫೋಟೋ ತೆಗೆದು ಹೊರಡುದು. ಒಟ್ಟಿ ನಾವು ಫಸ್ಟ್ 7:05 ಒಂದು ಮನೆಗೆ ಹೋದ್ರು ಕೂಡ ಅವರು ತೋರಿಸಿದ ಪ್ರೀತಿ ಮಾತ್ರ ಅದು ನಾವು ಮರೆಯಲಿಕ್ಕೆಲ್ಲ. ಉದಾಹರಣೆಗೆ ಇನ್ನೊಂದು ಹೇಳುವುದಾದ್ರೆ, ನಾವು ಒಂದು ನಮ್ಮ ಪೆರ್ಲಾ ರಸ್ತೆಯಲ್ಲಿ ಒಂದು ವಸತಿ ಪ್ರದೇಶ ಇತ್ತು. ಆಕ್ಚುಲಿ ಅವರ ನಡೆಸಿದ ರೀತಿ ಯಾರು ಹೋಗಿರ್ಲಿಕ್ಕಿಲ್ಲ. ಇವರು ಹೋಗಿದ್ದಾರೆ ಅಂತ ಇವ್ರ ಮೊದಲು ಯಾರು ಹೋಗಿರ್ಲಿಕ್ಕಿಲ್ಲ. ಇವರು ಬರ್ತಾರೆ ಅಂತ ನಾನು ಮುಂಚಿನ ದಿವಸ ಅವರಿಗೆ ಒಬ್ಬರಿಗೆ ಫೋನ್ ಮಾಡಿ ಹೇಳಿದ್ದೆ. ಹೇಳ್ಬೋದು, ಹೆಸರು ಹೇಳ್ಬೋದು, ಅವರು ಕಮಲ ಅಂತ ಫಾರೆಸ್ಟ್ ಆಫೀಸರ್ ಆಗಿದ್ದಾರೆ. ಫೋನ್ ಮಾಡಿ ಹೇಳಿದ್ದೆ, ಈ ರೀತಿ ದನಿಗಳು ಬರ್ತಾರೆ, ಬರ್ತೀರಿ ನಿಖಿಲ ಏರಿಯಾಗೆ ಅಂತ. ಅವರು ಮರುದಿವಸ ಬೆಳಿಗ್ಗೆ ಎಲ್ಲ ಅಂಗಣಗಳಿಗೆ ಅವರ ಏನು ಅಂಗಳ ಹೇಳ್ತಾರೆ, ಅದಕ್ಕೆ ಸೆಗಣಿ ಮಾಡಿ ಎಲ್ಲರೂ ನೀಟಾಗಿ ನಿಂತುಕೊಂಡು ಅವ್ರು ಬರುವಾಗ ಹೂಮಾಲೆ, ಫ್ರೂಟ್ಸು, ಶಾಲ್ಗಳನ್ನ ಹಿಡ್ಕೊಂಡು ಅವರನ್ನು ಒಂದು ಗೌರವಿಸಿದ ರೀತಿ ನನಗಂತೂ ಅದನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಒಂದು ಅವರ ಅದೇ ಆ ಕಮಲ ಎಂಬ ಫಾರೆಸ್ಟ್ ಆಫೀಸರ್ ಮನೆಯಲ್ಲಿ ಪುನಃ ಅಲ್ಲಿ ಎಲ್ಲಾ ರೀತಿ ಸತ್ಕಾರ. ನಮ್ಗೆ ಕೂಡ ಹಾಗೆ ಎಲ್ರಿಗೂ ಹೋದವರಿಗೆಲ್ಲ ಎಷ್ಟು 10-15 ಮಂದಿ ಹೋಗ್ತೇವೆ ನಾವು. ಹೋಗುವಾಗ ಅವ್ರನ್ನೆಲ್ಲರಿಗೂ ಸಿಯಾಳ ಕೊಟ್ಟು, ಎಲ್ರಿಗೂ ಕೆಲವರಿಗೆ ಒಂದು ಗಂಧದ ಗಿಡಗಳನ್ನು ಕೊಟ್ಟು ಸತ್ಕರಿಸಿದ ದನಿಗಳನ್ನು ಸತ್ಕರಿಸಿದ ರೀತಿ ಕೂತುಕೊಂಡು ಕುಳಿತು ಅವರ ಕಾಲು ಹಿಡಿದು ಅವರಿಗೆ ಕೊಟ್ಟ ಗೌರವ ನಮ್ಗಂತೂ ಅದು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಈ ಬ್ರಹ್ಮಕಲಶ ಹೇಳಿದ್ರೆ, ನಾನು ಐತಿಹಾಸಿಕ ಹೇಳಿದರೆ ಅದು ಯಾಕೆ ಹೇಳಿದ್ರೆ, ಈ ರೀತಿಯ ಗೌರವ ಅವರು ಕೊಟ್ಟಿದ್ದಾರಲ್ಲ, ನಾವು ಎಣಿಸ್ಲಿಲ್ಲ. ನಾವು ಆಕ್ಚುಲಿ ಹೋಗುವಾಗ ಮನೆ ಒಂದು ವಾರ ನಾನು ಕೂಡ ಆಲೋಚನೆ ಮಾಡಿದ್ದೆ, ಇದು ನಾವು ದುಡ್ಡು ಕೇಳಲಿಕ್ಕೆ ಹೋಗುದು ಆಗ್ತದ ಅಂತ ಮನಸ್ಸಲ್ಲಿತ್ತು. ಬಟ್ ನಾವು ದಿನ ಹೋಗ್ತಾ ಇದ್ದಾಗೆ ನಮ್ಗೆ ನಮ್ಮ ಒಂದು ಮನೆಗೆ ಹೋಗುವ ಪ್ರೀತಿ, ಸಂಬಂಧಿಕರ ಮನೆಗೆ ಹೋಗುವ ಪ್ರೀತಿ ಬಂದಾಗೆ ನಮ್ಗೆ ಆಗ್ತಾ ಇತ್ತು. ಡೈಲಿ ಹೋಗುವಂತ ನಮ್ಮನ್ನ ದೇವರು ಎಳಿತಾ ಇದ್ರು. ಆ ರೀತಿಯ ಒಂದು ಸತ್ಕಾರ ಅವರಿಗೆ ಕೊಟ್ಟಿದ್ದಾರೆ. ಎಷ್ಟೋ ಮನೆಯಲ್ಲಿ ಅವರು ಇವತ್ತು ತಿಂಡಿಗೆ ನಮ್ಮ ಮನೆಗೆ ಬರಬೇಕು, ನೀವು ತಿಂಡಿ ಇವತ್ತು ನಮ್ಮ ಮನೆಯಲ್ಲಿ ಮಾಡ್ಬೇಕು ಅಂತ ಎಷ್ಟು ತುಂಬಾ ಮಂದಿ ಕ್ಯೂ ನಿಂತಾಗೆ ಅಲ್ಲಿ ನಮ್ಗೆ ಇದು ಮಾಡ್ತಾ ಇದ್ರು. ಭಾರಿ ಅಂತ ಕೆಲವು ಏರಿಯಾದಲ್ಲಿ ಅದೇ ಹೇಳಿದೆ ಈಗ, ಅದನ್ನು ಅವರು ಸತ್ಕರಿಸಿದ ರೀತಿ ನಿಜವಾಗಿ ಅವರು ಅಷ್ಟು ಗೌರವ ಕೊಡ್ತಾರೆ ಅಂತ ನಾವು ಕನಸಲ್ಲಿ ಎಣಿಸಿರಲಿಲ್ಲ. ಅಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾರೆ. ಅಲ್ಲ ಕಿರಣ್, ಯಥಾ ರಾಜ ತಥ ಪ್ರಜಾ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಶರತ್ ಕೃಷ್ಣ ಪಡ್ವೆಟ್ ನಾಯರ್ ಅವರ ಒಂದು ಈ ಒಂದು ಏನು ಪ್ರೀತಿ ಬಾಂಧವ್ಯ ಇದೆ ಜನರ ಪ್ರತಿ, ಅದು ಅವರಿಗೂ ಕೂಡ ಒಂದು ರೀತಿಯಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಅವರ ಒಂದು ಏನಿದೆ, ಅವ್ರ ತಂದೆ ಮತ್ತು ಅವರು ಮಾಡಿರುವಂತಹ ಉತ್ತಮ ಸಾಧನೆ ಜನರನ್ನ ಗಳಿಸೋದು ತುಂಬಾ ಕಷ್ಟ, ಸುಲಭ ಅಲ್ಲ. ಬಾರಿ ಪ್ರೀತಿಯಿಂದ ಗಳಿಸ್ಬೇಕು ಅಂತ ಹೇಳಿದ್ರೆ, ಇಷ್ಟು ಗೌರವ ಕೊಟ್ಟು ಗಳಿಸ್ಬೇಕು ಅಂತ ಹೇಳಿದ್ರೆ ಅವರೆಲ್ಲ ಆ ರೀತಿ ಒಂದು ಚರಿಷ್ಮಾ ಇದೆ ಅಂತ ಅರ್ಥ. ಚರಿಷ್ಮಾ ಅದನ್ನು ಅವರು ತಂದೆಯ ಏನು ವಿನೀತ ಗುಣ ಹೇಳಿದಲ್ಲ, ಅದನ್ನು ಇವರು ಕೂಡ ರೂಢಿಸಿಕೊಂಡಿದ್ದಾರೆ, ಅನುಸರಿಸಿದ್ದಾರೆ ಎಂಬುದು ವ್ಯಕ್ತಿತ್ವವನ್ನು ತೋರಿಸ್ತಾರೆ. ಸರ್, ಒಂದು ಕುತೂಹಲದ ಪ್ರಶ್ನೆ. ಇವಾಗ ಸಾಮಾನ್ಯವಾಗಿ ಒಂದು ಮದುವೆ ಅಂತ ಹೇಳಿದ್ರೇನೆ ನಮ್ಮ ಸಂಬಂಧಿಕರಿಗೆ ಕಾಗದ ಕೊಡ್ಲಿಕ್ಕೆನೆ ಒಂದು 1 ತಿಂಗಳು 2-3 ತಿಂಗಳು ಬೇಕು. ಅಂತದ್ರಲ್ಲಿ ಇಡೀ ಊರಿಗೆ ಬ್ರಹ್ಮಕಲಶಕ್ಕೆ ದನಿಗಳು ಹೋಗಿ ಏನು ಒಂದು ಆಹ್ವಾನವನ್ನ ನೀಡಿದರೆ ಒಂದು ಎಷ್ಟು ಸಮಯ ತೆಗೆದುಕೊಳ್ಳುದಿಲ್ಲ ಸರ್? ನಾವು 1 ವರ್ಷ ಮೊದಲು ಅಂದ್ರೆ ಫೆಬ್ರವರಿ ಕಳೆದ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದೆವು. ಅವರು ಸಾಧಾರಣ 4,000 ಚಿಲ್ಲರೆ ಎಲ್ಲ ಉಜಿರೆ ಗ್ರಾಮದ ಪ್ರತಿ ಮನೆಗೆ ಯಾವ ಮನೆಯನ್ನೂ ಬಿಡ್ಲಿಲ್ಲ. ಅದು 1 ಕಿಲೋಮೀಟರ್ ದೂರ ಒಂದೇ ಮನೆಯಲ್ಲಿ ಹೋಗಿದ್ದಾರೆ. ಕೆಲವು ತೋಡುಗಳನ್ನ ದಾಟಿ, ನಮ್ಮದ್ರ ವಿಡಿಯೋ ಉಂಟು, ಕೆಲವು ತೋಡುಗಳನ್ನ ದಾಟಿ ಭಾರಿ ಕಷ್ಟದಲ್ಲಿ ಹೋಗಿದೆ. ಮೇಲೆ ಹತ್ತಿ ಅಥವಾ ಕೆಲ ಮನೆ ಹೋಗುವಾಗ ವೆಹಿಕಲ್ ಹೋಗುದಿಲ್ಲ, ಅಲ್ಲಿ ನಡ್ಕೊಂಡು ಹೋಗಿ ಪ್ರತಿ ಮನೆಯನ್ನ ಭೇಟಿ ಮಾಡಿದ್ದಾರೆ. ಅಕ್ಕಪಕ್ಕದ ಬೇರೆ ಗ್ರಾಮದ ಅಕ್ಕಪಕ್ಕ ಅಂದ್ರೆ ಉಜಿರೆಗೆ ಜಾಯಿಂಟ್ ಆಗಿರುವಂತಹ ಗ್ರಾಮದ ಮನೆಗಳನ್ನು ಕೂಡ ಭೇಟಿ ಮಾಡಿದ್ದಾರೆ. ಈ ಉಜಿರೆ ಗ್ರಾಮದ ಯಾವ ಮನೆಯನ್ನು ಬಿಡ್ಲಿಲ್ಲ. ಅದು ಎಷ್ಟೇ ಬಡವ ಇರ್ಲಿ, ಕೆಲವು ಮನೆ ನೋಡಿದ್ರೆ, ಒಂದು ಮನೆ ನೋಡಿದ್ದೆ ನಾನು, ಸಿಮೆಂಟ್ ಶೀಟ್ ಹಾಕಿದೆ, ಆ ವ್ಯಕ್ತಿಗೆ ಕಣ್ಣು ಕಾಣ್ತಾ ಇಲ್ಲ ಸರಿಯಾಗಿ. ನಾವು ಹೋಗಿದ್ದೇವೆ ಅಂತ ಯಾರು ಅಂತ ಗೊತ್ತಾಗುದಿಲ್ಲ. ಆ ವ್ಯಕ್ತಿ ಹತ್ರ ಕೂಡ ಇವರು ಕೈ ಮುಗಿದು ಕೇಳಿದ ಸಹಕಾರ ಅದು ನಿಜವಾಗಿ ಅವಿಸ್ಮರಣೀಯ. ನನ್ನ ಜೀವನದಲ್ಲಿ ನಾನು ಆ ವಿಷಯವನ್ನು ನನಗೆ ಈಗಲೂ ಬರ್ತಾ ಉಂಟು. ಅವರು ಆ ವ್ಯಕ್ತಿ ಹತ್ರ ಕೂಡ ಅವನಿಗೆ ಕಣ್ಣು ಕಾಣುವುದಿಲ್ಲ, ಆದ್ರೂ ಇವರು ಕೈ ಮುಗಿದು ಕೇಳಿದ್ದಾರೆ ಸಹಕಾರವನ್ನ. ಅಂದ್ರೆ ಆ ರೀತಿ ಆಗಿ ಉಂಟು ಪಾಪದ ಬಡಂತ ವಿಷಯ. ಅದೊಂದು ಕೆಲವೆಲ್ಲ ನನ್ನ ಅವಿಸ್ಮರಣೀಯ ದಿನಗಳನ್ನ ಅವರೊಟ್ಟಿಗೆ ಕಡಿದೆ. ನಮಗೆ ಒಂದು ಸಮಾಧಾನ,
ನಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು 70% ಮನೆಗೆ ಅವರು ಅಂದ್ರೆ ಅವರು ಎಲ್ಲ ಮನೆಗೆ ಹೋಗಿದ್ದಾರೆ. ನಾವು ಕೆಲವು ಮನೆ ತೊಂದರೆ ಇದ್ದಾಗ ಹೋಗಿಲ್ಲ. ಹಾಗೆ 70% ನಾವು ಕೂಡ ಅವರೊಟ್ಟಿಗೆ ಹೋಗುವ ಯೋಗ ಸಿಕ್ಕಿದೆ. ಜನಾರ್ದನ ಸ್ವಾಮಿಯ ಸೇವೆಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ನಮಗೆ ಒಂದು ಸಮಾಧಾನ, ಆತ್ಮ ತೃಪ್ತಿ ನಮ್ಮಲ್ಲಿ ಉಂಟು. ಧನ್ಯವಾದಗಳು ಸರ್. ಥ್ಯಾಂಕ್ ಯು.